ಸಿಂಹರಾಶಿ ವಿದ್ಯಾರ್ಥಿಗಳಿಗೆ ತಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಉತ್ತಮವಾದಂತಹ ಫಲಿತಾಂಶ ನಿಮ್ಮ ಪರವಾಗುತ್ತೆ. ಅಂದರೆ ನೀವು ಎಷ್ಟರ ಮಟ್ಟಿಗೆ ಕಷ್ಟವನ್ನು ಪಡ್ತಾ ಇದ್ದೀರಿ ಓದಿನ ವಿಚಾರದಲ್ಲಿ, ಹಾಗೆ ಓದಿಗೆ ಪೂರಕವಾದಂತಹ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ಎಷ್ಟರ ಮಟ್ಟಿಗೆ ತೊಡಗಿಸ್ಕೊಂಡಿದ್ದೀರಿ, ಅದರ ಪರಿಪೂರ್ಣವಾದಂತಹ ಫಲ ಒಳಿತು ನಿಮಗೆ ಸಿಗ್ತಕ್ಕಂಥದ್ದು. ಸ್ವಾಭಾವಿಕವಾಗಿ ಯಾವಾಗ ನೀವು ಅದರಲ್ಲಿ ಜಯವನ್ನು ಸಾಧಿಸ್ತೀರಿ, ಕುಟುಂಬದಲ್ಲೂ ಕೂಡ ಎಲ್ಲರಿಗೂ ಮಾನಸಿಕವಾದಂತಹ ಸಮಾಧಾನ, ಸಂತೋಷ, ನಿಮ್ಮ ಬಗ್ಗೆ ಏನೋ ಒಂದು ರೀತಿಯ ವಿಶೇಷವಾದಂತಹ ಪ್ರೀತಿ, ವಿಶ್ವಾಸ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಪ್ರೇಮಿಗಳಲ್ಲಿ ಪರಸ್ಪರ ಅನುಮಾನ ಉಂಟಾಗಿ ಸಮಸ್ಯೆ ಆಗುತ್ತೆ. ಒಬ್ಬರನ್ನು ಒಬ್ಬರು ನಂಬದೇ ಇರತಕ್ಕಂಥದ್ದು, ಒಬ್ಬರ ಮಾತಿನ ಬಗ್ಗೆ ಮತ್ತೊಬ್ಬರಿಗೆ ನಂಬಿಕೆ ಇಲ್ಲದೆ ಇರತಕ್ಕಂಥದ್ದು, ಎಲ್ಲ ವಿಷಯವನ್ನು, ಎಲ್ಲ ಮಾತನ್ನು, ಎಲ್ಲ ನಡೆ ನುಡಿಯನ್ನು ಅನುಮಾನಾಸ್ಪದವಾಗಿ ಕಾಣ್ತಕ್ಕಂಥದ್ದು ಇದು ಈ ದಿವಸ ಹೆಚ್ಚಾಗತ್ತೆ. ಪ್ರೇಮಿಗಳಲ್ಲಿ ಮಾನಸಿಕವಾಗಿ ಆಘಾತವಾಗ್ತಕ್ಕಂಥದ್ದು, ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥದ್ದು, ಏನು ಹೇಳಿದರೂ ಕೂಡ ನಂಬಿಕೆ ಬರದೇ ಇರತಕ್ಕಂತಹ ಪರಿಸ್ಥಿತಿ. ಹಣ, ಚಿನ್ನ ಇತ್ಯಾದಿ ಬೆಲೆ ಬಾಳ್ತಕ್ಕಂತಹ ವಸ್ತುಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ಜಾಗ್ರತೆಯನ್ನು ವಹಿಸಬೇಕು. ಯಾಕೆ ಅಂತಂದರೆ ಆ ವಸ್ತುಗಳ ನಷ್ಟ, ಅದರಿಂದ ಆಗತಕ್ಕಂತಹ ಕಷ್ಟ ಇವೆಲ್ಲವೂ ಕೂಡ ನಿಮಗೆ ಸೂಚ್ಯವಾಗಿದೆ. ಮನೆಯಲ್ಲಿ ಅಶಾಂತಿಗೆ ನೀವು ಕಾರಣರಾಗಬೇಡಿ. ಮನೆಯಲ್ಲಿ ಅಶಾಂತಿ ಇರಬಹುದು ಅಥವಾ ಅಶಾಂತಿ ಉಂಟಾಗಬಹುದು, ಆದರೆ ನಿಮ್ಮಿಂದ ಅಶಾಂತಿ ಆಯಿತು, ಇರುವಂತಹ ಶಾಂತಿಯನ್ನು ಕದಡಿದ್ದು ನೀವು ಅನ್ನುವಂತಹ ಮಾತಿಗೆ ಪಾತ್ರರಾಗ್ತಕ್ಕಂಥದ್ದು ಬೇಡ. ವಿಶೇಷವಾಗಿ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಅಂತಹ ಹನುಮಂತ ಧೀರ ನಿಮ್ಮ ಮನಸ್ಸಿನಲ್ಲಿರತಕ್ಕಂತಹ ಆತಂಕಗಳನ್ನು ದೂರ ಮಾಡಲಿ. ಮನೆಯಲ್ಲಿ ಎಲ್ಲರೂ ಕೂಡ ಅನ್ಯೋನ್ಯವಾಗಿರತಕ್ಕಂತಹ ಒಂದು ಸಾಮರಸ್ಯವಾಗಿ ಇರತಕ್ಕಂತಹ ಒಂದು ವಾತಾವರಣವನ್ನು ಆ ಸ್ವಾಮಿ ನಿಮಗೆ ಕರುಣಿಸಲಿ. ಶುಭವಾಗಿ. ಕನ್ಯಾ ರಾಶಿ ಮಾನಸಿಕವಾಗಿ, ದೈಹಿಕವಾಗಿ ನಿಮ್ಮ ಉದ್ಯೋಗದ ದೃಷ್ಟಿಯಿಂದ, ವ್ಯಾಪಾರ ವ್ಯವಹಾರಾದಿಗಳಿಂದ ತುಂಬ ಒತ್ತಡ ಇರತಕ್ಕಂತಹ ದಿವಸ. ಒತ್ತಡದಿಂದ ಏನನ್ನೂ ಕೂಡ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನು ತಂದುಕೊಂಡು ವಿವೇಚನಾ ಶಕ್ತಿಯಿಂದ ನೀವು ಮಾಡಬೇಕಾದಂತಹ ಕೆಲಸಗಳನ್ನು, ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನು ಪೂರೈಸಿದರೆ ಅದು ನಿಮಗೆ ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಅದಿಲ್ಲ ಅಂತಾದರೆ, ಕೇವಲ ಒತ್ತಡದಿಂದಲೇ ಎಲ್ಲವನ್ನೂ ಮಾಡ್ತೀನಿ ಅಂತಂದರೆ ಯಾವ ಕೆಲಸವೂ ಪರಿಪೂರ್ಣ ಆಗೋದಿಲ್ಲ. ನಿಮ್ಮ ಶಾರೀರಿಕವಾದಂತಹ ಉದ್ವೇಗ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಆರೋಗ್ಯದಲ್ಲಿ ತುಂಬ ಏರುಪೇರನ್ನು ಕಾಣಬೇಕಾಗತ್ತೆ. ಯಾವಾಗ ಮಾನಸಿಕವಾಗಿ ಸಮಾಧಾನ ಇಲ್ಲ, ಒತ್ತಡ ಇದೆ ಅಂತಾದಾಗ ಅದು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ರಕ್ತದೊತ್ತಡ ಇತ್ಯಾದಿಗಳು ಹೆಚ್ಚಾಗ್ತಕ್ಕಂಥದ್ದು. ಅದರಿಂದ ಇನ್ಯಾವುದೋ ಔಷಧೋಪಚಾರಗಳಿಗೆ ನೀವು ಒಳಪಡಬೇಕಾದಂಥದ್ದು, ವೈದ್ಯರ ಸಲಹೆ, ವೈದ್ಯಕೀಯ ಚಿಕಿತ್ಸೆ ಇತ್ಯಾದಿಗಳೆಲ್ಲವೂ ಕೂಡ ಸಾಲು ಸಾಲಾಗಿ ಬಂದು ನಿಲ್ತಕ್ಕಂಥದ್ದಾಗತ್ತೆ. ಸಾಂಸಾರಿಕವಾಗಿ ಅಗತ್ಯವಾಗಿ ಉತ್ತಮವಾದಂತಹ ಹೊಂದಾಣಿಕೆ ಬೇಕೇ ಬೇಕು. ಇಲ್ಲದೇ ಇದ್ದರೆ ಮನೆಯಲ್ಲಿ ಆಗಬೇಕಾದಂತಹ, ಆಗ್ತಾ ಇರತಕ್ಕಂತಹ ಕೆಲಸಗಳಲ್ಲೆಲ್ಲದರಲ್ಲೂ ಕೂಡ ನಿಮಗೆ ತೊಂದರೆಯೋ, ಹಿನ್ನಡೆಯೋ, ಅವಮಾನವೋ ಖಂಡಿತವಾಗಿ ಆಗ್ತಾ ಹೋಗುತ್ತೆ. ಮಕ್ಕಳ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಕೋಪವನ್ನು, ದ್ವೇಷವನ್ನು ಸಾಧಿಸಬೇಡಿ. ಅದು ವೈಷಮ್ಯವಾಗಿ ಪರಿಣಮಿಸುತ್ತೆ. ಶಾಶ್ವತವಾದಂತಹ ಶತ್ರುಗಳಾಗೋದಕ್ಕೆ ಕಾರಣವಾಗುತ್ತೆ. ಮನೆಯಲ್ಲಿ ಪೋಷಕರು ಮಕ್ಕಳೇ ವೈರುಧ್ಯವನ್ನು ಅಥವಾ ಶತ್ರುತ್ವವನ್ನು ಹೊಂದುತ್ತಾರೆ ಅಂತಂದರೆ ಇದು ನಿಜವಾಗಲೂ ಕೂಡ ಬಹಳ ದೊಡ್ಡ ಘೋರವಾದಂತಹ ನೋವು. ತಾಳ್ಮೆಯಿಂದ ಎಲ್ಲವನ್ನೂ ಕೂಡ ಬಗೆಹರಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಮನುಷ್ಯ ತಾಳ್ಮೆ ಕಳ್ಕೊಂಡಾಗ ಆ ವಿವೇಚನಾ ಶಕ್ತಿ ಹೋಗುತ್ತೆ, ಸರಿ ತಪ್ಪುಗಳ ಅರಿವು ದೂರವಾಗುತ್ತೆ. ಆಗ ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು, ನಾನೇ ಸರಿ ಅನ್ನುವಂತಹ ಕೆಟ್ಟ ಭಾವನೆ ಪೂರ್ಣವಾಗಿ ಆವರಿಸ್ಕೊಂಡ್ಬಿಡುತ್ತೆ. ಇದರಿಂದ ಹೊರಬಂದರೆ ಮಾತ್ರ ಅನುಕೂಲ ಇರತಕ್ಕಂಥದ್ದು. ಕುಲದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಕುಲದೇವತಾ ಪೂಜೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ ಸಹೋದ್ಯೋಗಿಗಳಿಂದ ಬೆಂಬಲವನ್ನು ಪಡಿತೀರಿ. ನೀವು ಯಾವ ವೃತ್ತಿ ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ಅಲ್ಲಿ ಕೆಲಸ ಮಾಡ್ತಕ್ಕಂಥವರು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಸಹಕಾರವನ್ನು ನೀಡ್ತಾರೆ, ನಿಮಗೆ ಬೆಂಬಲವನ್ನು ಸೂಚಿಸ್ತಾರೆ.
ನಿಮ್ಮ ಪರವಾಗಿ ನಿಂತು ಕೆಲವು ಕೆಲಸವನ್ನು ಮಾಡ್ತಾರೆ. ಅದು ನಿಮಗೆ ಪರಿಪೂರ್ಣವಾದಂತಹ ಧೈರ್ಯವನ್ನು ನೋಡಲಿಕ್ಕೆ ಅಥವಾ ಧೈರ್ಯವನ್ನು ತಂದುಕೊಳ್ಳಿಕ್ಕೆ ಅವಕಾಶಗಳಾಗ್ತಕ್ಕಂಥದ್ದು. ಬೇರೆಯವರ ಅಶಿಸ್ತನ್ನು ನೀವು ಸಹಿಸುವುದಿಲ್ಲ, ಆದರೆ ಅವರನ್ನು ತಿದ್ದಲಿಕ್ಕೆ ನೀವ್ಯಾರು ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಅವರ ಪಾಡಿಗೆ ಅವರನ್ನ ಬಿಟ್ಬಿಡಿ. ನಿಮ್ಮ ಮನಸ್ಸಿಗೆ ನೋವಾಗುತ್ತೆ, ಬೇಸರವಾಗುತ್ತೆ, ಶಿಸ್ತುಬದ್ಧವಾದಂತಹ ಜೀವನಕ್ಕೆ ಅದು ಏನೋ ಒಂದು ರೀತಿಯ ಅಡ್ಡಿ ಅಂತ ಹೇಳಿ ಅನಿಸುತ್ತೆ. ಇದೆಲ್ಲ ಸತ್ಯ. ಆದರೆ ಅವರನ್ನು ಸರಿ ಮಾಡಲಿಕ್ಕೆ ನೀವ್ಯಾರು? ಅವರಿಗೆ ಆ ವಿವೇಕ ಇರಬೇಕು ಅನ್ನುವಂಥದ್ದಾಗತ್ತೆ. ಮನೆಯವರ ಜೊತೆ ಬಹಳ ಸಂತೋಷದಿಂದ ಇರ್ತೀರಿ. ಮನೆಯಲ್ಲಿ ಒಳ್ಳೆಯ ವಾತಾವರಣ ಇರುತ್ತೆ. ಆ ವಾತಾವರಣವನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಿ ಅನ್ನುವಂಥದ್ದು. ಇಂತಹ ನಗುಮುಖದ ರೀತಿಯಲ್ಲಿ ಸಂತೋಷದಿಂದ ಬೇರೆಯವರ ತಪ್ಪುಗಳನ್ನು ಸರಿಪಡಿಸಲಿಕ್ಕೆ ಅಥವಾ ಶಿಸ್ತನ್ನು ತರಲಿಕ್ಕೆ ಅವಕಾಶಗಳಿರುತ್ತೆ ಹೊರತು ಕೋಪದಿಂದ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ತಿಳಿಬೇಕು. ಮಕ್ಕಳ ಅಭ್ಯುದಯಕ್ಕೋಸ್ಕರವಾಗಿ ನಿರ್ಧಾರವನ್ನು ಮಾಡ್ತೀರಿ, ಚಿಂತನೆಯನ್ನು ನಡೆಸ್ತೀರಿ. ಅದು ಮಕ್ಕಳಿಗೆ ಉತ್ತಮವಾದಂತಹ ಭವಿಷ್ಯವನ್ನು ನೀಡಲಿಕ್ಕೆ ಅವಕಾಶವಾಗುತ್ತೆ. ಮನೆಯಲ್ಲಿ ಏನೋ ಒಂದು ರೀತಿಯ ಸಡಗರದ ವಾತಾವರಣ ಇದೆ. ಮಹಾಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಗಣಪತಿಯನ್ನು ಪೂಜೆ ಮಾಡಿ, ಗಣಪತಿಗೆ ಗರಿಕೆ ಎಂಬತಕ್ಕಂತಹ ಒಂದು ಪತ್ರೆಯನ್ನು ಅರ್ಪಣೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಆತಂಕ, ಬೇಸರ, ನೋವು ನಿಮಗಿದೆ. ಈ ನೋವಿನಲ್ಲಿ ಬೇರೆ ಯಾವ ಕೆಲಸದಲ್ಲೂ ಕೂಡ ಆಸಕ್ತಿ ಇಲ್ಲ. ಹಾಗಾಗಿ ಇದೇ ನಿಮ್ಮ ದೊಡ್ಡ ದೌರ್ಬಲ್ಯವಾಗತ್ತೆ. ಏನು ಕೇಳಿದರೂ ಕೂಡ ನನಗೆ ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ, ನನಗೇನೋ ಬೇಜಾರು ಅಂತ ಹೇಳಿಕೊಳ್ಳುವಂಥದ್ದಿದೆಯಲ್ಲ, ಅದು ದೊಡ್ಡ ದೌರ್ಬಲ್ಯವಾಗಿ ಪರಿಣಮಿಸ್ತಕ್ಕಂಥದ್ದಾಗತ್ತೆ. ಸರ್ಕಾರಿ ಉದ್ಯೋಗಿಗಳಿಗೆ ಒಂದಷ್ಟು ಅನುಕೂಲವಾಗ್ತಕ್ಕಂತಹ ಸೂಚನೆ ಇದೆ. ಆ ಅನುಕೂಲವನ್ನು ಪಡೆದು ಒಳ್ಳೆಯ ಕಾರ್ಯಕ್ಕೆ, ಒಳ್ಳೆಯ ವಿಚಾರಕ್ಕೆ ಅದನ್ನು ವಿನಿಯೋಗ ಮಾಡಿಕೊಳ್ಳಿ. ತಾಯಿ ಮಕ್ಕಳಲ್ಲಿ ಹೊಂದಾಣಿಕೆ ತುಂಬ ಅಗತ್ಯ ಇರುತ್ತೆ. ತಾಯಿಯ ಜೊತೆಯಲ್ಲಿ ಪರಸ್ಪರವಾಗಿ ಕಾದಾಡ್ತಕ್ಕಂಥದ್ದು, ಅವರ ಮಾತಿಗೆ ಬೇಸರ ಮಾಡಿಕೊಳ್ತಕ್ಕಂಥದ್ದು ಖಂಡಿತ ಬೇಡ. ಸ್ವಭಾವ ಪರಸ್ಪರವಾಗಿ ಮನೆಯಲ್ಲಿ ಗೊತ್ತಿರುತ್ತೆ, ಅದಕ್ಕನುಗುಣವಾಗಿ ನಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಈಶ್ವರನ ಆರಾಧನೆಯನ್ನು ಮಾಡಿ, ಆ ಸಾಂಬ ಪರಮೇಶ್ವರ ನಿಮ್ಮೆಲ್ಲ ದುಗುಡ ದುಮ್ಮಾನಗಳನ್ನು ದೂರ ಮಾಡಲಿ. ಶುಭವಾಗಿ.